ಆಸ್ಪತ್ರೆ ಬಗ್ಗೆ. ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡಿದ್ದೀವಿ. ಅದು KKRDB ಹಣದಿಂದ ನಿರ್ಮಾಣ ಮಾಡಿದ್ದೀವಿ. ಅದರ ಉದ್ಘಾಟನೆ ಇವತ್ತು ಮಾನ್ಯ ಖರ್ಗೆ ಅವರು, AICC ಪ್ರೆಸಿಡೆಂಟ್ ಖರ್ಗೆ ಅವರು, ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ ಅವರು ಬರ್ತಾ ಇದ್ದಾರೆ. ಮತ್ತು ನಾನು, ವಿಶಾಲ್ ಪ್ರಕಾಶ್ ಪಾಟೀಲ್, KKRDB ಚೇರ್ಮನ್ ಮತ್ತು ಈ ಭಾಗದ ಎಲ್ಲ MLAಗಳೆಲ್ಲ ಇರ್ತಾರೆ. MLAಗಳು, MLCಗಳೆಲ್ಲ 371 ಹಾಸಿಗೆ ಆರ್ಟಿಕಲ್ 371Jನಲ್ಲಿ ಮಾಡಿರ್ತಕ್ಕಂಥ. ಅಲ್ಲ, ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನೋಡೋಣ. ಈಗ ಇನ್ನ ವರದಿ ತರಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಈ ಭಾಗದ ಜನ. ಬಿಜಾಪುರದವರು, ಈ ಭಾಗದವರೆಲ್ಲ ಕೇಳ್ತಾ ಇದ್ದಾರೆ. ನೋಡೋಣ. ಮೊದಲಿನ ಸರ್ಕಾರದಾಗ 26, 27 2 ದಿನಗಳು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಧಿವೇಶನ, ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆದಿತ್ತು. ಅದರ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. 1924 ಇಸ್ವಿನಲ್ಲಿ ನಡೆದಿತ್ತು. ಈಗ 2024 ಇಸ್ವಿನಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಅವತ್ತು ಎಕ್ಸ್ಟೆಂಡೆಡ್ 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದರಲ್ಲಿ ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು, MPಸು, CLP ಲೀಡರ್ಗಳು, ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಅವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಅದನ್ನು ಅರ್ಥಪೂರ್ಣವಾಗಿ, ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ನಂಬರ್ 2, 27ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇದ್ದೀವಿ. ಸುವರ್ಣಸೌಧದ ಪಕ್ಕದಲ್ಲೇ ಅನಾವರಣಗೊಳಿಸ್ತಾ ಇದ್ದೀವಿ. ಅದು ಬೆಳಿಗ್ಗೆ ನಡೀತದೆ 10 ಗಂಟೆಗೆ. 10:30, 11 ಗಂಟೆಗೆ ಲಂಚ್ ಮಾಡ್ಕೊಂಡು ಪಬ್ಲಿಕ್ ಫಂಕ್ಷನ್. ಯಾವುದು? ಪ್ರತ್ಯೇಕ ಸಚಿವಾಲಯ. ನೋಡ್ತೀನಿ ನಾನು. ಸೆಪ್ಟೆಂಬರ್ 17ನೇ ತಾರೀಕು ಹೇಳಿದ್ದೆ. ಅವತ್ತು ವಿಮೋಚನಾ ದಿನ, ಅವತ್ತು ಹೇಳಿದ್ದೆ ನಾನು. ಏನಾಗಿದೆ ಅಂತ ನೋಡ್ತೀನಿ. ಸೆಂಟ್ರಲ್ ಈಗ GST ಕಲೆಕ್ಷನ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1. ನಮಗೆ ಅರ್ಧ ಕೊಡಬೇಕು GST. ಅವರು ಸರಿಯಾಗಿ ಕೊಡ್ತಾ ಇಲ್ಲ, ನ್ಯಾಯಯುತವಾಗಿ ಕೊಡ್ತಾ ಇಲ್ಲ. ಮತ್ತು ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಮ್ಮ ರಾಜ್ಯ ನಂಬರ್ 2, ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಆದರೂ ಕೂಡ 4.5 ಲಕ್ಷ ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡ್ತೀವಿ. 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು. ಆದರೆ ನಮಗೆ ಬರ್ತಕ್ಕಂಥದ್ದು ಸುಮಾರು 60,000 ಕೋಟಿ ರೂಪಾಯಿ ಮಾತ್ರ. 4.5 ಲಕ್ಷ ಕೋಟಿ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಡ್ತೀವಿ. ನಮಗೆ ವಾಪಸ್ ಬರ್ತಕ್ಕಂಥದ್ದು 60,000 ಕೋಟಿ, 13 ಪೈಸೆ ಅಷ್ಟೇ ಬರ್ತಾ ಇದೆ. ಒಂದು ರೂಪಾಯಿನಲ್ಲಿ 13 ಅಥವಾ 14 ಪೈಸೆ ಬರ್ತದೆ. 13ರಿಂದ 14 ಪೈಸೆ ಬರ್ತದೆ. ಇದು ನಮಗೆ ಅನ್ಯಾಯ ಆಗ್ತಾ ಇದೆ.
ಕನಿಷ್ಠ ಪಕ್ಷ ನಾವು ಎಷ್ಟು ತೆರಿಗೆ ವಸೂಲು ಮಾಡ್ತೀವಿ ಅದರಲ್ಲಿ 50% ಕೊಡಬೇಕು ಅನ್ನೋದು ನಮ್ಮ ವಾದ. ನೋಡ್ರಿ, ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕ್ರಿಮಿನಲ್ ಅಫೆನ್ಸ್. ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಅಲ್ಲಿ MLCಗಳು ಕೇಳಿದವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ತರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು. ಏನಾರ ಕೇಳಾಗಿದ್ರೆ ಕೇಳ್ರಿ. ಯಾವುದ್ರ ಬಗ್ಗೆ? ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಿದ್ದೀವಿ. ಅದು KKRDB ಹಣದಿಂದ ನಿರ್ಮಾಣ ಮಾಡಿದ್ದೀವಿ. ಅದರ ಉದ್ಘಾಟನೆ ಇವತ್ತು ಮಾನ್ಯ ಖರ್ಗೆ ಅವರು, AICC ಪ್ರೆಸಿಡೆಂಟ್ ಖರ್ಗೆ ಅವರು, ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ ಅವರು ಬರ್ತಾ ಇದ್ದಾರೆ. ಮತ್ತೆ ನಾನು, ಶರತ್ ಪ್ರಕಾಶ್ ಪಾಟೀಲ್, KKRDB ಚೇರ್ಮನ್, ಮತ್ತು ಈ ಭಾಗದ ಎಲ್ಲ MLAಗಳೆಲ್ಲ ಇರ್ತಾರೆ. MLAಗಳು MLCಗಳೆಲ್ಲ 371 ಹಾಸಿಗೆ 371J ನಲ್ಲಿ ಮಾಡಿರ್ತಕ್ಕಂಥ. ಅಲ್ಲ, ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನೋಡೋಣ. ಈಗ ಇನ್ನ ವರದಿ ತರಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಈ ಭಾಗದ ಜನ. ಬಿಜಾಪುರದವರು, ಈ ಭಾಗದವರೆಲ್ಲ ಕೇಳ್ತಾ ಇದ್ದಾರೆ. ನೋಡೋಣ. ಮೊದಲಿನ ಸರ್ಕಾರದಾಗ 26, 27 2 ದಿನಗಳು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಧಿವೇಶನ, ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆದಿತ್ತು. ಅದರ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ.